10 ಅಸಾಮಾನ್ಯ ಬೇಡಿಕೆಯನ್ನ ಇಟ್ಟಿದ್ದಾನಂತೆ ವರ. ಇದಕ್ಕೆ ನೋನು ಅಂತ ಹೆಣ್ಮಕ್ಳು ನಾನಾ ಕಾಮೆಂಟ್ಗಳನ್ನ ಮಾಡ್ತಿದ್ದಾರಂತೆ. ಲೇಡಿ ಫ್ರೆಂಡ್ ಇರಬಾರ್ದು, ಹುಡುಗನ ಅಪ್ಪ ಅಮ್ಮ ಜೊತೆಗಿರಬಾರ್ದು, ತಿಂಗಳಿಗೆ ಸಂಬಳ ಲಕ್ಷಕ್ಕಿಂತ ಜಾಸ್ತಿ ಇರಬೇಕು, ಪಾರ್ಟಿ ಪಬ್ಗೆ ಕರ್ಕೊಂಡು ಹೋಗ್ಬೇಕು, ಕಾರು ಬಂಗ್ಲೆ ಇರಲೇಬೇಕು, ಮನೆ ಕೆಲಸಕ್ಕೆ ಕೆಲಸದವ್ರು ಇರಬೇಕು, ಬೇಡಿಕೆಗಳು ಸರಿ ಆದ್ರೆ ವಧು ಏನ್ ಧರಿಸಬೇಕು ಅಂತ ನಿರ್ಧರಿಸೋದಕ್ಕೆ ಅವನು ಯಾರು, ಅವನು ಅಷ್ಟೇ ಅವಳಿಗೂ ಇದು ಇಂಪಾರ್ಟೆಂಟ್ ದಿನ ಆಗಿರುತ್ತಲ್ವಾ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಸ್ತ್ರೀ ದ್ವೇಷಿ ಪುರುಷರು ಸುಧಾರಿಸೋದಿಲ್ಲ ಅಂತ ಮತ್ತೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಮೊದಲೆಲ್ಲ ಮದುವೆ ಆಗೋದಕ್ಕೆ ವರ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕ್ತಾ ಇದ್ದ. ಹುಡುಗಿಗೆ ಹಾಡು ಹೇಳಕ್ ಬರಬೇಕು, ಹುಡುಗಿಗೆ ಡ್ಯಾನ್ಸ್ ಮಾಡೋದಕ್ಕೆ ಬರಬೇಕು, ಇನ್ನು ಹುಡುಗನ ಮನೆಯವರು ಹುಡುಗಿ ಕರೆಕ್ಟಾಗಿ ಊಟ ಮಾಡಿದಂತಹ ತಟ್ಟೆಗಳನ್ನ ಎತ್ತಿಡ್ತಾಳ ಅಥವಾ ನಡೆಯೋದ್ರಲ್ಲಿ ಅವಳ ನಡವಳಿಕೆಯಲ್ಲಿ ಏನಾದರೂ ಕೊಂಕಿದ್ಯಾ, ಈ ರೀತಿಯಾದಂತಹ ಸರ್ಚ್ಗಳನ್ನ ಮಾಡ್ತಾ ಇದ್ರು, ಹುಡುಕಾಡ್ತಾ ಇದ್ರು. ಆದರೆ ಇದೀಗ ಒಂದು ವಿಶೇಷ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಮದುವೆಗೂ ಮೊದಲು 10 ಅಸಾಮಾನ್ಯ ಬೇಡಿಕೆಯನ್ನ ಇಟ್ಟಿದ್ದಾನಂತೆ ವರ. ಇದಕ್ಕೆ ನೋನು ಅಂತ ಹೆಣ್ಮಕ್ಳು ನಾನಾ ಕಾಮೆಂಟ್ಗಳನ್ನ ಮಾಡ್ತಿದ್ದಾರಂತೆ. ಹಾಗಾದ್ರೆ ಇಷ್ಟಕ್ಕೂ ಅವರ ಏನೆಲ್ಲ 10 ಕಂಡೀಷನ್ಸ್ಗಳನ್ನ ಹಾಕ್ತಾ ನೋಡ್ತಾ ಹೋಗೋಣ. ಸಾಮಾಜಿಕ ಜಾಲತಾಣದಲ್ಲಿ ವರನೊಬ್ಬ ವಿವಾಹಕ್ಕೆ 10 ಬೇಡಿಕೆ ಇಟ್ಟಿದ್ದು ವೈರಲ್ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲ, ವಧು ಸೀರೆ ಉಡಬೇಕು, ಲೆಹೆಂಗಾ ಹಾಕಬಾರ್ದು, ಹೀಗೆ 10 ಬೇಡಿಕೆಗಳನ್ನ ಆತ ಮುಂದಿಟ್ಬಿಟ್ಟಿದ್ದಾನೆ. ಆದ್ರೆ ಆತನ ಬೇಡಿಕೆಗಳನ್ನ ಹೆಣ್ಮಕ್ಳು ಒಪ್ಕೊಳ್ಳೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ಕೆಲ ಪೋಷಕರು ಇದನ್ನ ಸ್ವಾಗತಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವನು ಅಂಥ ಕೆಟ್ಟ 10 ಕಂಡೀಷನ್ಸ್ಗಳನ್ನೇನು ಹಾಕಿಲ್ಲ. ವಿವಾಹವಾಗೋದಕ್ಕೆ 10 ವಿಭಿನ್ನ ಬೇಡಿಕೆಗಳನ್ನ ಅವರ ಇಟ್ಟಿದ್ದಾನೆ. ವಿವಾಹವಾಗೋದಕ್ಕೆ ಹೊರಟಾಗ ಅನೇಕರಿಗೆ ಹಲವಾರು ಆಸೆ ಆಕಾಂಕ್ಷೆಗಳಿರುತ್ತೆ. ಸಾಮಾನ್ಯವಾಗಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡಿಬೇಕು, ಜೊತೆಗೆ ಎಂಗೇಜ್ಮೆಂಟ್ ಅಲ್ಲೂ ಕೂಡ ಹೈಲೈಟ್ ಆಗಿ ಕಾಣಿಸ್ಕೋಬೇಕು ಅಂದ್ರೆ ಒಂದಷ್ಟು ವಿಡಿಯೋಗಳು ಬ್ಯಾಕಪ್ ಇರಬೇಕು, ಜೊತೆಗೆ ಸ್ಟೇಟಸ್ ಹಾಕೋದಕ್ಕೆ ಫೋಟೋಸ್ ಬೇಕು, ಹೀಗೆ 10 ಆಸೆಗಳಿರೋದು ಕಾಮನ್. ಹುಡುಗ ಹಾಗೆಯೇ ಇರಬೇಕು, ಹೀಗೆಯೇ ಇರಬೇಕು ಅನ್ನೋದು ಕೂಡ ಹೆಣ್ಣು ಮಕ್ಕಳ ಆಸೆ ಇರುತ್ತೆ. ನಾವು ಹೇಳಿದ ಮಾತು ಕೇಳಬೇಕು, ಲೇಡಿ ಫ್ರೆಂಡ್ ಇರಬಾರ್ದು, ಹುಡುಗನ ಅಪ್ಪ ಅಮ್ಮ ಜೊತೆಗಿರಬಾರ್ದು, ತಿಂಗಳಿಗೆ ಸಂಬಳ ಲಕ್ಷಕ್ಕಿಂತ ಜಾಸ್ತಿ ಇರಬೇಕು, ಪಾರ್ಟಿ ಪಬ್ಗೆ ಕರ್ಕೊಂಡು ಹೋಗಬೇಕು, ಕಾರು ಬಂಗ್ಲೆ ಇರಲೇಬೇಕು, ಮನೆ ಕೆಲಸಕ್ಕೆ ಕೆಲಸದವ್ರು ಇರಬೇಕು, ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಹೆಣ್ಮಕ್ಳು ಬೇಡಿಕೆಗಳನ್ನ ಇಟ್ಕೊಂಡಿರ್ತಾರೆ. ಗಂಡು ಮಕ್ಕಳದ್ದು ಮತ್ತೊಂದು ಥರದ ಬೇಡಿಕೆ. ಹುಡುಗಿ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿರ್ಬೇಕು, ಮನೆ ಕೆಲಸ ಗೊತ್ತಿರಬೇಕು, ಜಾಬಲ್ಲಿರಬೇಕು, ಅತ್ತೆ ಮಾವ ಅಂದರೆ ಹುಡುಗನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ ಇರುತ್ತೆ. ಆದರೆ ಇಲ್ಲೊಬ್ಬ ವರನ ಅಸಾಮಾನ್ಯ ಎನಿಸಿರುವಂತಹ ಬೇಡಿಕೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗೋದ್ರ ಜೊತೆಗೆ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ. ಹಾಗಾದ್ರೆ ಆತನ ಬೇಡಿಕೆ ಏನು ಅಂತ ಹೇಳ್ತೀನಿ ಕೇಳಿ. ಎಸ್, ವಿವಾಹ ಪೂರ್ವ ಫೋಟೋಶೂಟ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸಬಾರ್ದು. ನೋಡಿ, ಹುಡುಗನ ಬೇಡಿಕೆ ಇದು. ಈಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ದೇ ಹಾವಳಿ. ನೀವು ಕೂಡ ನೋಡಿರ್ತೀರ, ಎಲ್ಲ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇರುತ್ತೆ. ಆ ಒಂದು ವಿಡಿಯೋ ಕ್ಲಿಪ್ಗಳನ್ನ ಮದುವೆಯ ಸಂದರ್ಭದಲ್ಲಿ ಪ್ಲೇ ಮಾಡಲಾಗುತ್ತೆ. ಸೊ ಇವಾಗೆಲ್ಲ ಫೋಟೋ ಶೂಟ್ಗಳದ್ದೇ ಹಾವಳಿ. ಆ ಒಂದು ಕ್ಲಿಪ್ಸ್ಗಳನ್ನ ಮದುವೆಯ ಸಂದರ್ಭದಲ್ಲಿ ಪ್ಲೇ ಮಾಡಲಾಗುತ್ತೆ, ಅದನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಇನ್ನು ಆ ಒಂದು ಶೂಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಬ್ಲೂಪರ್ಸ್ ವಿಡಿಯೋಗಳಾಗಿರುತ್ತೆ ಅಂದ್ರೆ, ಹುಡುಗ ಹುಡುಗಿನ ಲಿಫ್ಟ್ ಮಾಡಬೇಕಾಗಿರ್ಬಹುದು ಅಥವಾ ರೀಟೇಕ್ಸ್ಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಬ್ಲೂಪರ್ಸ್ ವಿಡಿಯೋನು ಕೂಡ ಪ್ಲೇ ಮಾಡಿ ಅದನ್ನ ಫ್ಯಾಮಿಲಿ ಎಲ್ಲ ಕೂತು ಎಂಜಾಯ್ ಮಾಡ್ತಾರೆ. ಇದು ಇತ್ತೀಚಿನ ಮದುವೆಗಳಲ್ಲಿ ನಾವು ನೋಡ್ತಾ ಇರುವಂತಹ ಒಂದು ಸನ್ನಿವೇಶಗಳು. ಇದು ಒಂದಾದ್ರೆ, ಇನ್ನು ಎರಡನೇ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ವಧು ಸೀರೆ ಉಡಬೇಕು, ಲೆಹಂಗಾ ಹಾಕುವಂತಿಲ್ಲ ಅಂತ. ಅಂದ್ರೆ ಸೀರೆನೇ ಉಡಬೇಕು. ನಮ್ಮ ಸಂಪ್ರದಾಯದಲ್ಲಿ ಸೀರೆ ಉಡಬೇಕಾಗತ್ತೆ. ಮದುವೆ ಸಂದರ್ಭದಲ್ಲಿ ಸೀರೆ ಉಡ್ಕೊಬೇಕು, ಲೆಹಂಗಾ ಎನ್ನುವಂತಹ ಫ್ಯಾಷನ್ ಟ್ರೆಂಡಿನೆಲ್ಲ ಅನುಸರಿಸುವಂತಿಲ್ಲ. ಇನ್ನು ಮೂರನೇದು ನೋಡೋದಾದ್ರೆ, ಮದುವೆ ಟೈಮ್ನಲ್ಲಿ ಜೋರಾಗಿ ಅಸಭ್ಯ ಸಂಗೀತದ ಬದಲಿಗೆ ಮೃದುವಾದ ವಾದ್ಯ ಸಂಗೀತವನ್ನು ಮಾತ್ರ ನುಡಿಸೋದಕ್ಕೆ ಅವಕಾಶ. ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ ಆರ್ಕೆಸ್ಟ್ರಾ ಮಾಡ್ತಾರೆ, ಜೊತೆಗೆ ಹುಡುಗ ಹುಡುಗಿ ಡ್ಯಾನ್ಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ. ಸೊ ಮದುವೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಂಗೀತದ ಬದಲಿಗೆ ಮೃದುವಾದ ವಾದ್ಯ, ನಮ್ಮ ಸಾಂಪ್ರದಾಯಿಕದಲ್ಲಿ ಏನೆಲ್ಲ ವಾದ್ಯ ಸಂಗೀತ ಇರುತ್ತೋ ಅದು ಮೊಳಗಬೇಕು ಅನ್ನೋದು ಆ ಹುಡುಗನ 3ನೇ ಕಂಡೀಷನ್ ಆಗಿದೆ. ಇನ್ನು 4ನೇ ಕಂಡೀಷನ್ ನೋಡೋದಾದ್ರೆ, ಹೂವಿನ ಹಾರ ಬದಲಾವಣೆಯಂತಹ ಸಂದರ್ಭದಲ್ಲಿ ಅಂದ್ರೆ ವರಮಾಲೆಯನ್ನ ವಿನಿಮಯ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ವಧು ವರರು ಮಾತ್ರ ವೇದಿಕೆಯಲ್ಲಿ ಇರಬೇಕು. ಇವಾಗ ಒಂದಿದೆ ಏನಪ್ಪಾ ಅಂತ ಹೇಳಿದ್ರೆ, ಹುಡುಗಿಯನ್ನ ಕೂಡ ಮೇಲೆತ್ತುತ್ತಾರೆ, ಹುಡುಗನ್ನ ಕೂಡ ಮೇಲೆತ್ತುತ್ತಾರೆ. ಅಂದ್ರೆ ಒಂದಷ್ಟು ಜನ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಹುಡುಗನ್ನ ಮೇಲೆತ್ತಿದಾಗ ಹಾರವನ್ನ ವಿನಿಮಯ ಮಾಡ್ಕೊಳ್ಳುವಂತಹ ಸಿಚುಯೇಷನ್ಸ್ಗಳನ್ನ ನಾವು ಹಲವಾರು ವಿಡಿಯೋಗಳ ತುಣುಕುಗಳಲ್ಲಿ ನೋಡಿದೀವಿ. ಆ ತರ ಆಗುವಂತಿಲ್ಲ. ಸೊ ಹುಡುಗ ಹುಡುಗಿ ಇಬ್ಬರೇ ಇರಬೇಕು ಅಂತ ಕೂಡ ಕಂಡೀಷನ್ ಹಾಕಿದ್ದಾನೆ. ಇನ್ನು 5ನೇದು ನೋಡೋದಾದ್ರೆ,
ಹೂವಿನ ಹಾರ ಬದಲಾವಣೆ ಸಂದರ್ಭದಲ್ಲಿ ವಧು ಅಥವಾ ವರನನ್ನ ಮೇಲೆತ್ತುವಂತಿಲ್ಲ. ನಾನು ಆಗ್ಲೇ ಹೇಳ್ದಂತೆ ಇದು ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ. ಆ ರೀತಿ ಬಯಸುವ ಯಾರೇ ಆದ್ರೂ ಸಮಾರಂಭದಿಂದ ಹೊರಹೋಗುವಂತೆ ಕೇಳಿಕೊಳ್ಳಲಾಗುತ್ತೆ ಅಂತ ಹುಡುಗ ಮೊದಲೇ ಹೇಳ್ಬಿಟ್ಟಿದ್ದಾನೆ. ಇನ್ನು ಪುರೋಹಿತರು ವಿವಾಹ ವಿಧಿಗಳನ್ನ ಪ್ರಾರಂಭಿಸಿದಂತಹ ನಂತರ ಅವರಿಗೆ ಯಾರು ಅಡ್ಡಿಪಡಿಸುವಂತಿಲ್ಲ. ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆಯ್ತು ಇತ್ತೀಚೆಗೆ. ಪುರೋಹಿತರ ಮೇಲೆ ಹೂವು ಎಸೆಯೋದು, ಪುರೋಹಿತರಿಗೆ ಒಂದಷ್ಟು ಕೀಟ್ಲೆ ಕೊಡೋದು, ಪುರೋಹಿತರನ್ನ ರೇಗಿಸೋದು, ಈ ರೀತಿಯಾದಂತಹ ಹಲವಾರು ವಿಚಾರಗಳನ್ನ ನಾವು ನೋಡಿದ್ದೀವಿ, ಅಂತಹ ಸನ್ನಿವೇಶಗಳನ್ನ ನೋಡಿದ್ದೀವಿ. ಇಲ್ಲಿ ನಮ್ಮ ಮದುವೆಗಳಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಪುರೋಹಿತರು ವಿವಾಹದ ವಿಧಿ ವಿಧಾನಗಳನ್ನ ಆರಂಭಿಸಿದಂತ ನಂತರ ಅವರಿಗೆ ಯಾರು ಕೂಡ ಡಿಸ್ಟರ್ಬ್ ಮಾಡುವಂತಿಲ್ಲ ಎನ್ನುವಂತಹ ಕಂಡೀಷನ್ ಅನ್ನ ಕೂಡ ಹುಡುಗ ಹಾಕಿದ್ದಾನೆ. ಇನ್ನು 7ನೇಯದು ಛಾಯಾಗ್ರಾಹಕ ಅಂದ್ರೆ ವಿಡಿಯೋಗ್ರಾಫರ್ ಫೋಟೋ ವಿಡಿಯೋಗಾಗಿ ಮದುವೆ ಆಚರಣೆಗಳನ್ನ ಅಡ್ಡಿಪಡಿಸುವಂತಿಲ್ಲ ಅಥವಾ ನಿಲ್ಲಿಸುವಂತಿಲ್ಲ. ದೂರದಿಂದ ಸದ್ದಿಲ್ಲದೆ ಫೋಟೋ ಶೂಟ್ಗಳನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಪವಿತ್ರ ಬಂಧ, ಇಲ್ಲಿ ನಡೆಯುವಂತಹ ಪವಿತ್ರ ವಿವಾಹ ಸಿನಿಮಾ ಚಿತ್ರೀಕರಣ ಅಲ್ಲ, ಇದು ಶೂಟಿಂಗ್ ಅಲ್ಲ ಅಂತ ಕೂಡ ಹೇಳಿದ್ದಾನೆ. ಇತ್ತೀಚೆಗೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಫೋಟೋಗಳನ್ನ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಈಗ ಹಾರ ಹಾಕುವಂತ ಸಂದರ್ಭದಲ್ಲಿ ವೇಟ್ ಮಾಡಿ ನಾವು ಫೋಟೋ ಕ್ಲಿಕ್ಕಿಸುವಂತಹ ಸಂದರ್ಭದಲ್ಲಿ ಹಾಕಿ ಅಂತಿರುತ್ತೆ. ಇನ್ನು ಕನ್ಯಾದಾನ ಮಾಡುವಂತಹ ಸಂದರ್ಭದಲ್ಲೂ ಅಷ್ಟೇ ಫೋಟೋ ಪೋಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಸಮಯ ಎಲ್ಲೇ ಮೀರೋಗ್ತಾ ಇರುತ್ತೆ. ಇಂಥದ್ದೆಲ್ಲ ನಡೆಯೋಂಗಿಲ್ಲ, ಇದು ಶೂಟಿಂಗ್ ಅಲ್ಲ ಮದುವೆ ಅಂತ ಕೂಡ ಆತ ಎಚ್ಚರಿಸಿದ್ದಾನೆ. ಇನ್ನು ಫೋಟೋಗ್ರಾಫರ್ ಸೂಚನೆಯಂತೆ ವಧುವರರು ಪೋಸ್ಗೆನೆ ಹೆಚ್ಚು ಪ್ರಯಾರಿಟಿ ಕೊಡುವಂತಿಲ್ಲ ಅಂತ. ಇತ್ತೀಚೆಗೆ ಫೋಟೋ ತುಂಬಾ ಟ್ರೆಂಡ್ ಆಗುತ್ತೆ, ಅದು ನೆನಪಲ್ಲಿ ಉಳಿಯುವಂಥದ್ದು, ಹಾಗಾಗಿ ಸಿಕ್ಕಾಪಟ್ಟೆ ಅದಕ್ಕೆ ಪ್ರಯಾರಿಟಿ ಕೊಡುವಂತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು 9ನೇಯದು ವಿವಾಹ ಸಮಾರಂಭ ಹಗಲಿನಲ್ಲಿ ನಡಿಬೇಕು ಮತ್ತು ವಿದಾಯ ಸಂಜೆಯೊಳಗೆ ಕಂಪ್ಲೀಟ್ ಆಗ್ಬಿಡ್ಬೇಕು. ಇದರಿಂದ ಅತಿಥಿಗಳು ಮಧ್ಯರಾತ್ರಿವರೆಗೂ ಊಟದಿಂದ ವೇಟ್ ಮಾಡಬೇಕು, ನಿದ್ರಾಹೀನತೆ ಆಗುತ್ತೆ, ಆಮ್ಲೀಯತೆ ಆಗುತ್ತೆ, ಅಜೀರ್ಣಕ್ಕೆ ಕಾರಣವಾಗುತ್ತೆ. ಈ ರೀತಿಯಾದಂತಹ ಬಂದಂತ ನೆಂಟರುಗಳಿಗೆ, ರಿಲೇಟಿವ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಯಾರಿಗೂ ತೊಂದರೆ ಆಗುವಂತಿಲ್ಲ ಮತ್ತು ಟೈಮ್ ಸರಿಯಾಗಿ ಅವರು ಕೂಡ ಮನೆಗೆ ಹಿಂದಿರುಗೋದಕ್ಕೆ ಹೆಲ್ಪ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಆದಷ್ಟು ಸಮಯವನ್ನ ಮೇಂಟೈನ್ ಮಾಡಿ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಹುಡುಗ ಕಂಡೀಷನ್ ಹಾಕಿರುವಂತದ್ದು. ಇನ್ನು 10ನೇಯದು ನವ ವಿವಾಹಿತರನ್ನ ಸಾರ್ವಜನಿಕವಾಗಿ ತಪ್ಪಿಕೊಳ್ಳೋದಕ್ಕೆ ಅಥವಾ ಮುತ್ತು ಕೊಡೋದಕ್ಕೆ ಯಾರಾದ್ರೂ ಹತ್ರ ಬಂದ್ರೆ ಅವನ ಸ್ಥಳದಿಂದ ಕಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇತ್ತೀಚೆಗೆ ಮೊದಲು ನಮಸ್ಕಾರ ಮಾಡ್ತಾ ಇದ್ರು, ಇವಾಗ ಹಗ್ ಮಾಡ್ತಾರೆ, ಮುತ್ತು ಕೊಡ್ತಾರೆ. ಬಂದಂತಹ ರಿಲೇಟಿವ್ಸ್ ಮುಯ್ ಕೊಡೋದ್ರ ಜೊತೆಗೆ ನೆಕ್ಸ್ಟ್ ಒಂದು ಹಗ್ ಕೂಡ ಇರುತ್ತೆ. ಸೊ ಅವೆಲ್ಲವೂ ಕೂಡ ಕಂಪ್ಲೀಟ್ ಬ್ಯಾನ್ ಅಂತ ಹುಡುಗ ಕಂಡೀಷನ್ ಹಾಕಿದ್ದಾನೆ. ಇನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ ಏನಿದೆ ಇದು ಭಾರಿ ವೈರಲ್ ಆಗ್ತಾ ಇದೆ. ಇದರಲ್ಲಿ ಪಾಸಿಟಿವ್ ಕಮೆಂಟ್ ಮಾಡೋರು ಪಾಸಿಟಿವ್ ಕಮೆಂಟ್ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ ಮಾಡೋರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಹೀಗೆ ಹತ್ತಲವು ಬೇಡಿಕೆಗಳನ್ನ ಆತ ಇಟ್ಟಿದ್ದು ಈ ವಿಚಾರ ಬಹಳ ಚರ್ಚೆಗೆ ಕಾರಣವಾಗಿದೆ. ಅನೇಕರು ಇದಕ್ಕೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಬೇಡಿಕೆಗಳು ಸರಿ ಆದ್ರೆ ವಧು ಏನ್ ಧರಿಸಬೇಕು ಅಂತ ನಿರ್ಧರಿಸೋದಕ್ಕೆ ಅವನು ಯಾರು, ಅವನು ಅಷ್ಟೇ ಅವಳಿಗೂ ಇದು ಇಂಪಾರ್ಟೆಂಟ್ ದಿನ ಆಗಿರುತ್ತಲ್ವಾ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಅವಳು ಮದ್ವೆ ದಿನ ಏನ್ ಉಡುಗೆ ತೊಡಬೇಕು ಅನ್ನೋದನ್ನ ನೀವ್ಯಾಕೆ ನಿರ್ಧರಿಸ್ತೀರಿ, ಸ್ತ್ರೀ ದ್ವೇಷಿ ಪುರುಷರು ಸುಧಾರಿಸೋದಿಲ್ಲ ಅಂತ ಮತ್ತೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆತನ ಈ ಪಟ್ಟಿಯು ಅವನು ಪರಿಪೂರ್ಣ ವ್ಯಕ್ತಿ ಅಂತ ತೋರುತ್ತೆ. 10 ಆಸೆಗಳಿಂದ ಪಟ್ಟಿ ಮಾಡುವ ಮೊದಲು ಅವನು ತನ್ನ ಸಂಗಾತಿಯನ್ನ ಸಂಪರ್ಕಿಸಿದ್ದಾನೆಯೇ ಅಥವಾ ಅವನು ವರನಾಗಿರುವುದರಿಂದ ಮತ್ತು ಬೇಡಿಕೆಗಳು ಹಣಕಾಸಿನ ಬಗ್ಗೆ ಅಲ್ಲವಾಗಿರುವುದರಿಂದ ಅವುಗಳನ್ನ ಪೂರೈಸಲಾಗುತ್ತೆ ಅಂತ ಅವನು ಭಾವಿಸಬಹುದು. ಆದ್ರೆ ಅವಳು ಮದುವೆಗೆ ಏನ್ ಹಾಕೊಬೇಕು ಏನ್ ಹಾಕೋಬಾರ್ದು ಅಂತ ನಿರ್ಧರಿಸೋದಕ್ಕೆ ಇವನಿಗೇನ್ ಹಕ್ಕಿದೆ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಈ ಒಂದು ಪಾಯಿಂಟ್ಸ್ ಗಳನ್ನ ಒಪ್ಕೊಂಡಿದ್ದಾರೆ. ಹಣ ಉಳಿಸೋದಕ್ಕೆ ವರ ಒಳ್ಳೆ ಪ್ಲಾನ್ ಮಾಡಿದ್ದಾನೆ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಆತ ಮಾಡಿರುವಂತಹ ಡಿಮ್ಯಾಂಡ್ ಒಂದು ಕಡೆ ತುಂಬಾ ಗೌರವಯುತವಾಗಿದೆ ಅಂತ ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದು ಕಡೆ ಆಗಿನ ಕಾಲದ ಕತೆ ಈಗ ಯಾರೀ ಕೇಳ್ತಾರೆ ಅಂತ ಕೂಡ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ನಿಮ್ಗೇನ್ ಅನ್ಸ್ತು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.